ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಬನಶ್ರೀ 24x7 ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಬೆಳಗಿನ ಜಾವ ಶನಿವಾರದ 6 ಗಂಟೆಯವರೆಗಿನ ವೋಟಿಂಗ್ ರಿಸಲ್ಟ್ ಏನಾಗಿದೆ ಅಂತ ನೋಡೋಣ. ವೀಕ್ಷಕರೇ, ಬಿಗ್ ಬಾಸ್ನ ಇತಿಹಾಸದಲ್ಲಿ ಯಾರು ಮಾಡದ ದಾಖಲೆಯನ್ನು ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತವರು ನಿರ್ಮಿಸಿದ್ದಾರೆ. ಅದು ಏನಂತ ಗೊತ್ತಾ ನಿಮಗೆ? ಬರೋಬ್ಬರಿ 3 ಕೋಟಿ ಓಟುಗಳನ್ನು ದಾಟಿದ್ದಾರೆ. ಇಲ್ಲಿಯವರೆಗೂ ಕಳೆದ 10 ಸೀಸನ್ಗಳಲ್ಲಿ 10ನೇ ಸೀಸನ್ನ ಸ್ಪರ್ಧಿ ಕಾರ್ತಿಕ್ ಅವರು 2,98,00,000 ಓಟುಗಳಿಂದ ತಮ್ಮ ದಾಖಲೆಯನ್ನು ಬರೆದಿದ್ದರು. ಆದರೆ ಈಗ ಹನುಮಂತವರು 3 ಕೋಟಿ ಓಟುಗಳನ್ನು ದಾಟಿದ್ದಾರೆ. ಅಂದರೆ ಇದು ಸಾಧ್ಯವಾಗಿದ್ದು ನಮ್ಮ ಕರ್ನಾಟಕದ ಜನತೆಯಿಂದ ವೀಕ್ಷಕರೇ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಹುಲಿ ಈ ದಾಖಲೆಯನ್ನು ಮಾಡಿರೋದು ಉತ್ತರ ಕರ್ನಾಟಕ ಜನರಿಗೆ ಹೇಳಿಕೊಳ್ಳಲಾರದಷ್ಟು ಖುಷಿಯಾಗಿದೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಬಿಗ್ ಬಾಸ್ನ ಈ 6 ಸ್ಪರ್ಧಿಗಳು ಗಳಿಸಿರುವಂತಹ ಓಟುಗಳು ಎಷ್ಟು ಹಾಗೂ ಯಾವ್ಯಾವ ಸ್ಪರ್ಧಿಗಳು ಯಾವ ಸ್ಥಾನದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶನಿವಾರದ ಬೆಳಗಿನ ಸಮಯಕ್ಕೆ ವೋಟಿಂಗ್ನಲ್ಲಿ ಯಾವ ಸ್ಪರ್ಧಿಗಳು ಎಷ್ಟು ಓಟುಗಳನ್ನು ಪಡೆದುಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದು. ಬನ್ನಿ, ದಯಮಾಡಿ ನಮ್ಮ ಚಾನೆಲ್ನ ನೋಡ್ತಾ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ ಯಾರು ಗೆಲ್ಲಬೇಕು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಮರಿಬೇಡಿ ವೀಕ್ಷಕರೇ. ಒಟ್ಟು 6 ಸ್ಪರ್ಧಿಗಳಲ್ಲಿ ರಜತ್ ಅವರು 6ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ ಬಂದಂತಹ ಓಟುಗಳು 1,83,683 ಓಟುಗಳು. ಇನ್ನು 5ನೇ ಸ್ಥಾನದಲ್ಲಿ ಭವ್ಯ ಅವರಿದ್ದಾರೆ. ಅವರಿಗೆ ಬಂದಂತಹ ಓಟುಗಳು 2,06,920 ಓಟುಗಳು. ಇನ್ನು 3ನೇ ಸ್ಥಾನದಲ್ಲಿ ನಮ್ಮ ಉಗ್ರಂ ಮಂಜು ಅವರಿದ್ದಾರೆ ವೀಕ್ಷಕರೇ. ಅವರಿಗೆ ಬಂದಂತಹ ಓಟುಗಳು 2,28,313 ಓಟುಗಳು. ಈ 3ನೇ ಸ್ಥಾನಕ್ಕೂ ಹಾಗೂ 4ನೇ ಸ್ಥಾನಕ್ಕೂ ಪೈಪೋಟಿ ನಡೀತಾ ಇದೆ ವೀಕ್ಷಕರೇ. ಮೋಕ್ಷಿತಾ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ ಬಂದಂತಹ ಓಟುಗಳು 2,30,08,77 ಓಟುಗಳು. ಅಂದರೆ ಉಗ್ರಂ ಮಂಜು ಅವರಿಗೂ ಮತ್ತು ಮೋಕ್ಷಿತಾ ಅವರಿಗೂ ಇರುವಂತಹ ವ್ಯತ್ಯಾಸ ಕೇವಲ 2,50,000 ಓಟುಗಳು. ಕೆಲವೊಂದು ಮಾಧ್ಯಮಗಳ ಪ್ರಕಾರ ಮಂಜು ಅವರು 3ನೇ ಸ್ಥಾನಕ್ಕೆ ಬರಬಹುದು ಅಂತ ಕೆಲವೊಂದು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅಂದರೆ ಇನ್ನು ಶನಿವಾರ ಬೆಳಗ್ಗೆ 11 ಗಂಟೆಯವರೆಗೂ ವೋಟಿಂಗ್ ಓಪನ್ ಆಗಿರುತ್ತೆ ವೀಕ್ಷಕರೇ. ಇನ್ನು 2ನೇ ಸ್ಥಾನದಲ್ಲಿ ತ್ರಿವಿಕ್ರಮರವರು ಇದ್ದಾರೆ ವೀಕ್ಷಕರೇ. ಅವರಿಗೆ ಬಂದಂತಹ ಓಟುಗಳು 2,32,418 ಓಟುಗಳು. ಇನ್ನು ಮೊದಲನೇ ಸ್ಥಾನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತವರು. ಅವರಿಗೆ ಬಂದಂತಹ ಓಟುಗಳು 3,26,863 ಓಟುಗಳು ವೀಕ್ಷಕರೇ. ನೋಡಿದ್ರಲ್ಲ, ಹನುಮಂತವರು ಯಾರಿಗೂ ಊಹೆ ಮಾಡದೇ ಇರುವಂತಹ ವೋಟಿಂಗನ್ನು ಪಡಿತಾ ಇದ್ದಾರೆ. ಅಷ್ಟೊಂದು ಜನಾಭಿಪ್ರಾಯ ಹನುಮಂತವರಿಗೆ ಇವಾಗ ಸಿಕ್ಕಿದೆ. ಇನ್ನೂ 4 ಗಂಟೆಗಳ ಅವಕಾಶ ವೋಟಿಂಗಿಗೆ ಇದೆ ವೀಕ್ಷಕರೇ. ತಮ್ಮ ನೆಚ್ಚಿನ ಅಭ್ಯರ್ಥಿಗಳಿಗೆ ತಪ್ಪದೇ ತಾವು ಓಟನ್ನು ಹಾಕಿ ಇನ್ನೂ 4 ಗಂಟೆಗಳ ಕಾಲಾವಕಾಶದಲ್ಲಿ ಯಾವ್ಯಾವ ಸ್ಪರ್ಧಿಗಳು ಯಾವ ಸ್ಥಾನದಲ್ಲಿರ್ತಾರೆ ಅಂತ
ಮುಂದಿನ ವಿಡಿಯೋದಲ್ಲಿ ತಮಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಅಲ್ಲಿಯವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದಂತಹ ಎಲ್ಲ ವೀಕ್ಷಕರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ಯಾರು ಗೆಲ್ಲಬೇಕು ಅಂತ ಕಾಮೆಂಟ್ ಮಾಡಿ.